ನೋಡಿ ಈಗ ಟೊಮೊಟೊ ಹಣ್ಣನ್ನು ಈರುಳ್ಳಿ ಹಾಕ್ತಿದ್ದೀವಿ ನೋಡಿ ತೇಲ್ತಾ ಇತ್ತಲ್ವಾ ಬರೀ ನೀರಲ್ಲೇ ತೇಲ್ತಾ ಇತ್ತಲ್ವಾ ಅದು ಈರುಳ್ಳಿ ಹಾಕು ಒಂದ್ ಕಲ್ಲು ಹಾಕ್ಬಿಡೋಣ ಅಂತ ತಿಳ್ಬೋದು ಒಂದ್ ಎಲೆ ಒಂದ್ ಕಲ್ ತಮ್ಮ ಒಂದ್ ಎಲೆ ಬಿಸಿ ಎಲೆ ತೇಲ್ತದೆ ಶಾಬಾಷ್ ವೆರಿ ಗುಡ್ ನಮ್ಮಲ್ಲಿ ಶಬಾಷ್ ಅಂತ ಚಂದನಿ ನೋಡಿ ಕಲ್ ಎಲ್ಲೇ ಹಾಕ್ತಾ ಇದ್ದೀನಿ ಎಲೆ ತೇಲ್ತಾ ಇದೆಯಾ ಈ ಕಲ್ಲು ಹಾಕಿ ನೋಡೋಣ ಬಿಡ್ತಾರೆ ಎಲೆ ತೆಗಿ ಈಗ ಕಲ್ಲು ಹಾಕು ಯಾಕೆ ಕಲ್ಲು ಮುಳುಗ್ತು ಭಾರ ಅದು ಎಲೆ ಯಾಕೆ ತೇಲ್ತು ಭಾರ ಇಲ್ಲ ಅದ್ರ ನಿಂಬೆಹಣ್ಣು ಯಾಕೆ ಉಪ್ಪಕ್ಕೆ ಟೊಮಟೊ ಹಣ್ಣು ತೇಲ್ತಾ ಇದೆ ಅಲ್ವಾ ಯಾಕೆ ತೇಲ್ತಾ ಇದೆ ಟೊಮಟೊ ಹಣ್ಣು ಇದು ನೀರಿಗಿಂತ ಹಗುರ ಇರ್ಬೋದಲ್ವಾ ಹಂಗಾಗಿ ಮೇಲೆ ತೇಲ್ತಾ ಇದೆ ನೀರುಳ್ಳಿ ಅಲ್ವಾ ಟೊಮಟೊ ಹಣ್ಣು ಕೂಡ ನೀರುಳ್ಳಿ ಕೂಡ ತೇಲ್ತಾ ಇದೆ ಅಲ್ವಾ ಹಾಗಿದ್ರೆ ಅವು ನೀರಿಗಿಂತ ಕಡಿಮೆ ಶಕ್ತಿ ಇದಾವಲ್ವಾ ನೀರಿನ ತೂಕ ಜಾಸ್ತಿ ಟೊಮಟೊ ಮತ್ತು ನೀರುಳ್ಳಿ ತೂಕ ಕಡಿಮೆ ಆಯ್ತು ನಾವು ಫಸ್ಟ್ ನಿಂಬೆಹಣ್ಣು ನೀರ್ ಹಾಕಿದಾಗ ಫಸ್ಟ್ ಮುಳುಗಿತ್ತಲ್ವಾ ಈಗ ಕೇಳಿಸಬೇಕು ಈ ನಿಂಬೆಹಣ್ಣನ್ನ ನೀರೊಳಗೆ ಹಾಕಿದ ತಕ್ಷಣ ಫಸ್ಟ್ ಮುಳುಗಿತ್ತು ಎರಡನೇ ಸಲ ಉಪ್ಪು ಹಾಕಿದ ತಕ್ಷಣ ಎದ್ದಿರ್ತಾವ ಯಾಕೆ ಎದ್ದಿರ್ಬೋದು ಯೋಚನೆ ಮಾಡಿ ನೋಡೋಣ ಉಪ್ಪಿನ ಪ್ರಮಾಣ ಜಾಸ್ತಿ ಆಗಿ ಉಪ್ಪಿನ ಪ್ರಮಾಣ ಯಾರು ಬೆರೀತದೋ ನೀರು ಬೆರೀತಲ್ವಾ ಸೊ ಅವಾಗ ಫಸ್ಟ್ ನಿಂಬೆಹಣ್ಣು ಹಾಕಿದಾಗ ಮುಳುಗಿತ್ತು ಅಂದ್ರೆ ನಿಂಬೆಹಣ್ಣಿನ ತೂಕ ಜಾಸ್ತಿ ಇತ್ತು ಇವರೆಲ್ಲ ನೋಡಿ ಮಣಿಕಂಠ ಕೈ ಕೊಡ್ತಾನೆ ಬಂದಿ ಅದೇ ಉಪ್ಪು ಹಾಕಿದ ತಕ್ಷಣ ಏನಾಯ್ತು ನೀರಿನ ತೂಕ ಜಾಸ್ತಿ ಆಯ್ತು ನಿಂಬೆಹಣ್ಣಿನ ತೂಕ ಕಡಿಮೆ ಹಂಗಾಗಿ ಏನಾಯ್ತದು ಮೇಲ್ ಬಂತು ಅಷ್ಟೇ ಇದು ಇಲ್ಲಿ ನೀರಿನ ಸಾಂದ್ರತೆ ಮಟ್ಟ ಆ ವಸ್ತುವಿನ ಮಟ್ಟಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಮುಳುಗಿಸುತ್ತೆ ನೀರಿನ ಸಾಂದ್ರತೆ ಕಡಿಮೆ ಇತ್ತು ಆ ವಸ್ತುಗಳ ತೂಕ ಕಡಿಮೆ ಇತ್ತು ಅಂದ್ರೆ ತೇಲ್ಸುತ್ತೆ ಅಷ್ಟೇ ಇದು ಸರಿನಾ? Close it.